ಅಕ್ಕ, ಅದು ನಾನು ಹೇಳೋದ ಸ್ವಲ್ಪ ಕೇಳು. ಇಲ್ಲಿ ನೋಡಿಲಿ, ನಾನು ಹೇಳೋದೊಂದು 5 ನಿಮಿಷ ಕೇಳ್ತೀಯಾ? ಹೋ! ನೀನು ಬಾಯಕ್ಕಿಷ್ಟು ಬೆಂಕಿ ಹಾಕ. ಅಲ್ಲ, ನಾನು ಏನೋ ನಿನ್ನ ದೊಡ್ಡ ಇದು ಅಂತ ಹೇಳಿ ಮನೆಯಾಗ ಇಕ್ಕೊಂಡೆ, ತಂಗಿ ಅಂತ ಹೇಳಿ ಕರ್ಕೊಂಬಂದು ಮನೆಯಾಗ ಇಕ್ಕೊಂಡೆ. ಆದರೆ ನೀನು ಇಂಥ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಣೆ ಮನೆ ಆಳಿ. ಫಸ್ಟು ನಮ್ಮ ಮನೆ ಬಿಟ್ಟು ಹೋಗುವ ಆಸಿಕೆ. ಅಕ್ಕ, ಅದು ನಾನು ಹೇಳೋದು ಕೇಳು ಅಕ್ಕ, ಪ್ಲೀಸ್. ನಾನು ಹೇಳೋದೊಂದು ಸ್ವಲ್ಪ ಕೇಳು. ಆ ದುಡ್ಡು ಒಡವೆ ಎಲ್ಲ ನಾನು ವಾಪಸ್ ಕೊಡ್ತೀನಿ ನಿನಗೆ. ಅಲ್ಲ ನೋಡಿ, ಈ ಭಾಗ್ಯಮ್ಮ ಎಂಥ ಕೆಲಸ ಮಾಡ್ಯವಳೆ ಇವಳು. ಅಲ್ಲ, ನಾನು ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ. ಆದ್ರೆ ನೋಡು, ಇವಳು ಎಂಥ ಕೆಲಸ ಮಾಡ್ಯವಳೆ. ನೋಡಮ್ಮ, ತಂಗಿ ಮನೆಯಾಗಿದ್ದಾಳೆ, ಇವಳೇ ಮೋಸ ಮಾಡ್ಯವಳೆ. ಅಲ್ಲ, ಎಷ್ಟು ಮಟ್ಟಿಗೆ ಇರಬೇಡ. ಆ ಅಕ್ಕಗೆ ಹೆಂಗೆ ಮೋಸ ಮಾಡ್ಯಾಳ ನೋಡು, ಸಾಲ ತೀರ್ಸಕ್ಕೆ ಆಗ್ದಿಲ್ಲದಕ್ಕೆ. ಅಯ್ಯೋ ದೇವ್ರಿ, ನಾವು ಅವ್ರಿಗೆ ಜಿಂಬೆನೋ ಸಿದ್ಲಿಂಗ ಎಲ್ಲ ಮಾಡಿರಬೇಕು ಅಂದ್ಕೊಂಡಿದ್ವಿ. ನೋಡಮ್ಮ, ಇವಳೇ ಮಾಡ್ಯವಳಲ್ಲ. ಥೋ, ನನಗೆ ಅನುಮಾನ ಬಂದಿತ್ತು. ಇವಳಿನ ತಳಂಬಂದು ನನಗೆ ಗೊತ್ತಾಯ್ತು. ಯಾವಾಗ ಮಾತಾಡಾಳು, ಗುಸು ಗುಸು ಪಿಸಿ ಪಿಸಿ ಅವಳ್ತ ಮಾತಾಡಾಳು. ನನಗೆ ಅಲ್ಗೂ ಅನುಮಾನ ಬಂದಿತ್ತು. ಎಷ್ಟು ನಂಬಿಕೆ ಇಟ್ಕೊಂಡಿದ್ನೆ ನಿನ್ನ ಮೇಲೆ, ಆ ನಂಬಿಕೆ ಕಳ್ಕೊಬಿಟ್ಟಲ್ಲ. ಥೂ, ಅಲ್ಲ, ನನಗೆ ಹೆಂಗೆ ಮೋಸ ಮಾಡಿಬಿಟ್ಟೆ. ಎಷ್ಟು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ನಾನು ನನ್ನ ತಂಗಿ ಅಂತ ಹೇಳಿ ಎಷ್ಟು ಇಷ್ಟಪಡ್ತಿದ್ದೆ. ಆದರೆ ನೀನು ನನಗೆ ಅಂತ ನಂಬಿಕೆ ದ್ರೋಹ ಮಾಡಿಬಿಟ್ಟೆ. ಅಲ್ಲ, ನನಗೆ ಮೋಸ ಮಾಡಿಬಿಟ್ಟಲ್ಲ. ನನ್ನ ಕನಸ್ನಾಗೂ ಅಂದ್ಕೊಂಡಿರಲಿಲ್ಲ ನನ್ನ ತಂಗಿ ಹಿಂಗೆ ಮಾಡ್ತಾಳೆ, ನನಗೆ ಹಿಂಗೆ ಮೋಸ ಮಾಡ್ತಾಳೆ ಅಂತ ಹೇಳಿ. ನನ್ನ ಕನಸ್ನಾಗೂ ಅಂದ್ಕೊಂಡಿರಲಿಲ್ಲ ಕಣೆ. ನಮ್ಮಮ್ಮ ಏನು ದ್ರೋಹ ಮಾಡಿತ್ತು ನಿನಗೆ ಈ ರೀತಿ ಮೋಸ ಮಾಡೋದಕ್ಕೆ? ಆಂಟಿ, ನಮ್ಮ ಮನೇಲೆ ಸೇರ್ಕೊಂಡು ಈ ರೀತಿ ಮೋಸ ಮಾಡಿದ್ಯಲ್ಲ. ಹೌದಮ್ಮ, ಅಲ್ಲ, ತಂಗಿ ಆಗಿ ಈ ರೀತಿ ಮೋಸ ಮಾಡೋದು ಸರಿ ಇಲ್ಲ. ರಾಜಮ್ಮ ಅವರು ತುಂಬ ಒಳ್ಳೆಯವರು. ಆದರೆ ನೀವು ಈ ರೀತಿ ಕೆಲಸ ಮಾಡಿದ್ದು ತಪ್ಪು. ಹಿಂಗೆ ಮಾಡಬಾರ್ದಾಗಿತ್ತು. ಗೊತ್ತಾಗೋದಿಲ್ವಾ ಹಿಂಗೆ ಮಾಡೋದಕ್ಕೆ? ಯಾಕಮ್ಮ, ಯಾಕೆ ಏನಾಯ್ತು? ಯಾಕೆ ರಂಗಿ ನಂಗೆ ಹೊಳ್ದಿತ್ತಾ ಇದ್ದಾಳು ಹಿಡ್ಕೊಂಡು? ಯಾಕೆ ಏನಾಯ್ತು? ಪಾಪ ದುಡ್ಡೆಲ್ಲ ಓದ್ಕೊಂಡು ಹೋಗಿರೋದು ಇವಳೆ ಕಣೋ. ಗಂಡನ ಕೈಲಿ ದುಡ್ಡೆಲ್ಲನ ಓದ್ಕೊಟ್ಟು ಕಳಿಸವಳೆ. ಓದ್ಕೊಂಡು ಈಗ ಎಲ್ಲನ ಅವಳು ಶ್ರೀದೇವಿ ಸೊಸೆ ಬಂದು ಶ್ರೀದೇವಿ ಎಲ್ಲನ ಬಯಲು ಮಾಡೋದ್ಲು ಇವಳು ನಾಟಕನ. ಅಲ್ಲನ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ನಾವು ಅವಳು ಹುಡುಗಿನೇ ಓದ್ಕೊಂಡು ಹೋಗ್ಯಾಳ ಅಂತ ಇವಳು ಜೊತೆ ಆಗ್ಬಿಟ್ಟು ಕರ್ಕೊಂಬಂದವಳೆ. ಆ ಹುಡುಗಿನ ಜೊತೆ ಮಾಡಿ ಕರ್ಕೊಂಬಂದು ಅಡವೆ ಎಲ್ಲನ ಇವಳು ಒಂದಿಟ್ಟು ತಗೊಂಡು ಅವಳಿಗೊಂದು ಇಟ್ಟು ಕೊಟ್ಟು ಕಳಿಸವಳೆ. ಅಲ್ಲ ನೋಡು ಹೆಂಗಿರ್ಬೇಡ. ಭಾರಿ ಇದ್ದಾಳೆ ಕಣಪ್ಪೋ ಇವಳು. ಸುಮಾರು ಅದಳಲ್ಲ, ಏನೋ ಗೊತ್ತೇ ಇಲ್ಲ ಅಂಬ ಥರ ನಾಟಕ ಮಾಡಿದ್ಲು. ಎಷ್ಟು ನಾಟಕ ಮಾಡಿದ್ಲು ಅಂತೀಯ. ಭಾರಿ ಇದ್ದಾಳೆ ಇವಳು. ಯಪ್ಪ, ನನಗಂತೂ ಕೇಳ್ಬಿಟ್ಟು ಆಶ್ಚರ್ಯ ಆಗ್ತೈತೆ. ಹಿಂಗೆ ಮಾಡಿದ್ ನಮ್ಮ ಆಂಟಿನ ಅಂತ. ಆಗಬೇಕು. ಯಾಕೆ ಇಷ್ಟು ದಿವಸ ಆಗೈತಿ ಬಂದಿಲ್ಲೇ ಸೇರ್ಕೊಂಡಳಲ್ಲ, ಇನ್ನೂ ಹೋಗಂಗಿಲ್ಲ ಅನ್ಕೊಂತಿದ್ದೆ. ಹೇಳಿ ಕೊಳ್ಸೋಕ್ಕಾಗಲಿಲ್ಲ. ಇಕ್ಕೊಂಡಿಕ್ಕೆ ಸರಿಯಾಗಿ ಆಯ್ತು ತಕ ಇವಳಿಗೂ. ಮನ್ಯಾಗ ನೀನು ಒಂದು ಕ್ಷಣನೂ ಇರ್ಕೊಡ್ದು. ಪಾಪ ಹೇಳ್ಕೊಂಡೋಗನ್ ಬಾರೋ. ಹೇಳ್ಕೊಂಡೋಗಿ ನಮ್ಮ ದುಡ್ಡು ಓದ್ಕೊಂಡು ಹೋಗಿರೋದೆಲ್ಲ ಇಸ್ಕೊಂಬರೋಣ. ಯಾಕೆ ಕೊಡ್ಬೇಕು ಇವಳಿಗೆ? ಫಸ್ಟ್ ಹೊರಕ್ಕೆ ಹಾಕನ್ ಬಾರ, ಇವಳ ಮನೆಯಿಂದ ಹೊರ ಕೆಳಿಯನ. ಮತ್ತೆ ಇಂಥ ಮೋಸ ಮಾಡಿರೋರಿಗೆ ಇನ್ನು ಮನೆಯಾಗ ಇಕ್ಕೆ ಮಕ್ಕಾಗುತ್ತೆ ನಮ್ಮ. ಹೊರ ಕೆಳಿಯಮ್ಮ, ಹೇಳ್ತೀನಿ. ಹೊರ ಕೇಳಿ. ಅಯ್ಯೋ ದೇವ್ರೆ, ಎಂತೆಂಥ ಮೋಸ ಮಾಡೋರು ಇರ್ತಾರೆ ಭಾಗ್ಯಮ್ಮ. ನನ್ನ ಮನೆಯಾಗೇನೆ ತಂಗಿ ಆದಳ ಮನೆಯಾಗೆ ಇತ್ಕೊಂಡು ನೋಡಮ್ಮ ಹೆಂಗೆ ಮೋಸ ಮಾಡ್ಯವಳೆ. ಥೂ, ನನಗಂತೂ ಇದನ್ನೆಲ್ಲ ಕೇಳ್ಬಿಟ್ರೆ ತುಂಬ ಬೇಜಾರಾಗ್ತೈತೆ. ಅಯ್ಯೋ, ಏನು ಮಾಡೋಣಪ್ಪ, ಏನು ತಗೊಂಡು ಹೊಡಿಯೋಣಪ್ಪ ಅನ್ನಿಸ್ತೈತೆ ಇವಳು ಲೋಪರ್ ಮುಂಡೆನ. ಅಲ್ಲ, ಮನೆಯಾಗೆ ಇತ್ಕೊಂಡು ನನಗೆ ಮೋಸ ಮಾಡಿಬಿಟ್ಲಲ್ಲ, ಎಂಥ ಲೋಪರ್ ಮುಂಡೆ ಅಂತ ಇವಳು. ಮನೆಯಾಗೆ ಇತ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಇತ್ಕೊಂಡು ನನಗೆ ಮೋಸ ಮಾಡಿಬಿಟ್ಲಲ್ಲ. ಈಗ ರೇಗಾಡೋದಲ್ಲ ಕಣೆ ನೀನು, ಈಗ ರೇಗಾಡೋದಲ್ಲ. ಈಗ ರೇಗಾಡಿದ್ರೆ ಏನು ಬರೋಂಗೈತೆ? ಮುಂಚೆಗೆ ಎಚ್ಚರಿಕೆ ಇರಬೇಕಾಗಿತ್ತು. ಮುಂಚೆನೇ ಎಚ್ಚರಿಕೆ ಇದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ. ಮುಂಚೆಗೆ ನಿನ್ನ ಬುದ್ಧಿ ಎಲ್ಲೋಗಿತ್ತೆ? ಈಗ ರೇಗಾಡ್ತಾ ಇದೆಯಲ್ಲ ನಿನ್ನ ತಂಗಿ ಮೇಲೆ. ಮುಂಚೆಗೆ ನಿನ್ಗೆ ಎಚ್ಚರಿಕೆ ಇರಬೇಕಾಗಿತ್ತು. ಎಚ್ಚರಿಕೆ ಇಲ್ದಲೆ ಮಾಡ್ಕೊಂಡಿದ್ಯಾ, ಬಿಡು, ಅನುಭವಿಸು. ನಿನ್ನ ತಂಗಿಗೂ ನಿನಗೂ ಫಸ್ಟ್ ಆಯ್ತು. ಪಾಪ ನಮ್ಮ ಸಿದ್ಲಿಂಗು ನಂಬ್ತಿದ್ದೆ ಅವನಿಗೆ. ಅವಳಿಗೆ ಗಿರ್ಜಿಂಬಿಗೂ ಸಿದ್ಲಿಂಗ್ ಹೋಗು ಅಂಬಾರು. ನಾನು ಹೇಳ್ತಿದ್ದೆ, ಅವರು ಅಂತ ಮಾಡೋ ಕೆಲಸ ಮಾಡಲ್ಲ, ಅಂಥವೆಲ್ಲ ಮಾಡಲ್ಲ ಅವರು. ಏನೋ ಅವರು ಎದ್ರಿ ಬದ್ರಿ ಮಾತಾಡ್ತಾರೆ ಸಿಟ್ನಾಗ, ಅಷ್ಟು ಬಿಟ್ರೇನೆ ಅಂಥ ಕಿತಾಪತಿ ಮಾಡೋ ಅಂಥ ಬುದ್ಧಿ ಅಲ್ಲ ಸಿದ್ಲಿಂಗುಂತಾಗೂ ಗಿರ್ಜಿಂಬಿಂತಾಗೂ ಇಲ್ಲ ಅಂತ ಹೇಳಿ ನಾನು ಹೇಳಿದ್ದೀನಿ. ಹೇಳಿರೂ ಅವಳ ಮೇಲೆ ಹಾಕಿರು. ಪಾಪ ಊರಾಗೆಲ್ಲನ ಜನ ಅವ್ರನ್ನೇ ಅಂಬಾರು. ಅವರು ಏನು ಮಾಡಿರೋ ಏನೋ ಆಗ್ತಿರ್ಲಿಲ್ಲ ಅಂತಂಗಳು, ಏನು ಮಾಡಿರೋ ಏನೋ ಅಂತ ಹೇಳಿ ಅವ್ರನ್ನೇ ಅಂಬರು. ಇವಳು ಇಲ್ಲಿ ಮನೆಯಾಗೆ ಇತ್ಕೊಂಡು ಮಾಡಿರೋದು. ಮನೆಯಾಗೆ ಇತ್ಕೊಂಡು ಮಾಡಿರಿ ಯಾರಿಗೆ ಗೊತ್ತಾಗುತ್ತೆ ಹೇಳು? ಅದು ಅಕ್ಕ, ಸಾಲ ಆಗಿತ್ತು, ಜಾಸ್ತಿ ತೀರ್ಸೋದಕ್ಕಾಗಲಿಲ್ಲ. ಅದಕ್ಕೆ ನನಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ತುಂಬ ಸಾಲ ಮಾಡ್ಕೊಂಡಿದ್ನಲ್ಲ, ಅದಕ್ಕೇ ತೀರ್ಸೋದಕ್ಕಾಗಲಿಲ್ಲ. ಸಾಲ ತೀರ್ಸೋದಕ್ಕಾಗಲಿಲ್ಲ. ಸಾಲದವ್ರು ಬಂದು ಮರ್ಯಾದೆ ತೆಗಿತಾ ಇದ್ರು. ಅದಕ್ಕೋಸ್ಕರ ಹಿಂಗೆ ಮಾಡಿದೆ ಅಕ್ಕ. ದಯವಿಟ್ಟು ಕ್ಷಮಿಸ್ಬಿಡು ಅಕ್ಕ, ಪ್ಲೀಸ್ ಅಕ್ಕ. ಬೇಜಾರು ಮಾಡ್ಕೋಬೇಡ. ಸಾಲ ಮಾಡಿಕೊಂಡು ತುಂಬ ಅಂದೋಗಿದ್ದೆ. ಏನು ಮಾಡಿದ್ರು ಸಾಲ ತೀರ್ಸೋಕ್ಕಾಗ್ತಾ ಇರಲಿಲ್ಲ. ಅಲ್ಲ, ನೀನು ಸಾಲ ಮಾಡಿಕೊಂಡು ನಿಮ್ಮ ಅಕ್ಕ ನಿಂಗೆ ಮೋಸ ಮಾಡಿದ್ರೆ ಗೊತ್ತಾಗೋದಿಲ್ವಾ ನಿನಗೆ? ಹೊಲನೂ ಮಾರ್ತಿರ್ಲಿಲ್ಲ. ತಂಗಿ ಮಾತು ಕೇಳ್ಕೊಂಡು ಹೊಲನೂ ಮಾರಿಳು. ಬೇಡ ಬೇಡ ಅಂತ ಹೇಳಿ ಹೇಳ್ದೆ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ತಂಗಿ ಮಾತು ಕೇಳಿ ಕೊಂಡ್ಕೊಂಡು ಹೊಲ ಮಾರಿಳು. ಈಗೆಲ್ಲ ಓತು ಅನುಭವಿಸು. ನಾನು ಯಾತಕ್ಕೆ
ಬಿಟ್ಟೆನು ನಾನು ದುಡ್ಡು ಒಡವೆ ಎಲ್ಲ ನಾನು ಕಿತ್ಕೊಂಬತ್ತೀನಿ ಏನು ಓದ್ಕೊಂಡು ಹೋಗಿದ್ದಾಳೆ ಅದನ್ನೆಲ್ಲ ನನಗೆ ಕೊಟ್ಟರೆ ಸರಿ ವಾಪಸ್ಸು ವಾಪಸ್ ಕೊಟ್ಟು ಇನ್ಮೇಲಿಂದ ನನಗೂ ಇವಳಿಗೂ ಸಂಬಂಧನೇ ಇಲ್ಲ ನನಗೂ ಇವಳಿಗೂ ಅಕ್ಕ ತಂಗಿ ಅಂತ ಹೇಳಿ ಯಾರು ಹೇಳಲೇಬಾರ್ದು ನನಗೂ ಇವಳಿಗೂ ಯಾವತ್ತೋ ಸಂಬಂಧ ಕಳೆದೋಯ್ತು ಅಂತ ಹೇಳಿ ಬಿಸಾಕ್ಬಿಡ್ತೀನಿ ನನಗೆ ತಂಗಿನೂ ಇಲ್ಲ ಯಾವಳು ಇಲ್ಲ ಅಂತ ಅನ್ಕೊಂತೀನಿ ಅದಕ್ಕೆ ಮತ್ತೆ ದುಡ್ಡಿದ್ರೆ ಇರಲ್ಲ ಅಂಬೋದು ಇವತ್ತು ಅಲನಾದರೂ ಇದ್ದಿದ್ರೆ ಇರೋದು ಹೆಂಗ ನೋಡು ಹೆಂಗ ಸೈಟ್ ತಕೊಂಡ್ರಿ ನೋಡು ಅವನು ಚೆಕ್ ಮಾಡಿಸ್ರಿ ಸೈಟ್ ಪೈಟು ಅವು ಹೆಂಗೆ ಇದಾವೋ ಏನೋ ಅವನು ನೋಡ್ಕೋಬೇಕು ಕಣಕ್ಕಿಟ್ಟು ಹಿಂಗೆ ಆದರೆ ಆಗೋದಿಲ್ಲ ಸೈಟ್ ಏನು ಮಾಡಿದಾಳೋ ಏನೋ ಅವೆರಡೂ ಅದ್ರಾಗೇನು ಮೋಸ ಮಾಡ್ಯಾವಳ ಏನೋ ಹೇಳೆ ಅದ್ರಾಗೇನೋ ನಮ್ಮ ಮೋಸ ಮಾಡಿದ್ಯೇನೆ ಹೇಳೆ ಅದೇನು ಮಾಡಿದ್ರು ಅದನ್ನು ಹೇಳ್ಬಿಡು ನಾವು ಒಟ್ಟು ಹೊಲ ಮಾಡಿರೋ ದುಡ್ಡು ₹1,00,00,000 ದುಡ್ಡು ಇವತ್ತು ಯಾವತ್ತೋ ₹1 ಇಲ್ದಂಗೆ ಮಾಡಿಬಿಟ್ಟಲ್ಲ ನೀನು ಬಂದಿಲ್ಲಿ ಸೇರ್ಕೊಂಡು ಹ್ಞೂ ಅಮ್ಮ ಫಸ್ಟು ಅದನ್ನು ಎನ್ಕ್ವೈರಿ ಮಾಡಿರಿ ನಿಮ್ಮ ತಂಗಿ ಹತ್ರ ಸೈಟು ವಿಷಯ ಏನಾಯಿತು ಅಂತ ಹೇಳಿ ಕೇಳ್ರಿ. ಇಲ್ಲ ಅದೇನು ಆಗಿಲ್ಲ ಅದೇನು ಸೈಟೇನು ಇದ್ದಾವೆ ಚೆನ್ನಾಗೆ ಎಲ್ಲ ಅದರಲ್ಲಿ ಏನು ಮೋಸ ಮಾಡಿಲ್ಲ ನಾನು ಇದ್ರಲ್ಲಿ ದುಡ್ಡು ಒಡವೆ ಐತಿ ಅಂತ ಹೇಳಿ ತಗೊಂಡೋಗಕ್ಕೆ ನನಗೆ ಸಾಲ ತೀರಿಸ್ಕೊಂಬಕ್ಕೆ ಏನು ಬೇಕಾಗಿತ್ತು ಅಷ್ಟೇ ನಾನು ತಗೊಂಡಿರೋದು ಅಪ್ಪಟ್ಟಿ ಯಾಕೆ ಸಾಲ ಮಾಡ್ಕೋಬೇಕಾಗಿತ್ತು ಸಂಘದಂಗಿಂದನ ದುಡ್ಡು ತಗೊಂಡು ಬಂದಿದ್ದಲ್ಲ ಅದನ್ನು ಕಟ್ಟಿ ತೀರಿಸ್ಲಿಲ್ವೇ ನಾನು 2 ಲಕ್ಷ ಕಟ್ಟಿ ತೀರಿಸಿದ್ದೀನಿ ಆಗದೆ ಇಲ್ದಷ್ಟು ಸಾಲ ಮಾಡ್ಕೊಂಡು ಇವಾಗ ಬಂದು ಅಕ್ಕಗೆ ಮೋಸ ಮಾಡಿದ್ಯಲ್ಲ ನೀನು ನಿನಗಿದೆಲ್ಲ ಯಾಕೆ ಬೇಕಾಗಿತ್ತು ನಾನು ಬಿಡು ಹೋಗ್ಲಿ ಅಂತ ಹೇಳಿ ಇಲ್ಲಿ ನೋಡ್ರಿ ಅಮ್ಮವ್ರೆ ನಾನು ಎಷ್ಟು ಸಿಳ್ದು ಸಾಲ ತೀರ್ಸಿದ್ದೀನಿ ಗೊತ್ತೇ ಸಣ್ಣ ಪುಟ್ಟದೆಲ್ಲ 50,000 ಲೆಕ್ಕನೇ ಇಲ್ಲ ಯಾರ್ಯಾರೋ ಬಂದು ಹುಡುಕೆಂಬರೋರು ಎಲ್ಲ ಕೊಟ್ಟಿದ್ದೀನಿ ಹಂಗಂದ್ರೂ ಮೋಸ ಮಾಡಿಬಿಟ್ಲಲ್ಲ ನನಗೆ ಎಷ್ಟು ಸಹಾಯ ಮಾಡಿದ್ರು ಮೋಸ ಮಾಡಿಬಿಟ್ಲು ಹಿಂಗೆ ಮಾಡಬಾರ್ದಪ್ಪ ಮನೇಲೇ ಇದ್ಬಿಟ್ಟು ಈ ರೀತಿ ಮೋಸ ಮಾಡಿದ್ರೆ ಅಯ್ಯಪ್ಪ ನನಗಂತೂ ಅಯ್ಯಪ್ಪ ಇವ್ರು ನೋಡಿದ್ರೆ ಏನಪ್ಪ ಇದು ಹಿಂಗೆ ವಿಚಿತ್ರ ಅನ್ನಿಸ್ತೈತೆ ಮನೇಲೇ ಇದ್ಕೊಂಡು ಹಿಂಗೆ ಅಕ್ಕ ಹಿಂಗೆ ಮೋಸ ಮಾಡಿದ್ರೆ ಹೆಂಗಪ್ಪ ಒಂದೇ ಮನೇಲಿ ಇದ್ಕೊಂಡು ಅವ್ರು ನೋಡೋದ್ಕಂತೂ ಪರವಾಗಿಲ್ಲ ನಾನು ಏನೋ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದೆ ಅವರೇನೋ ಮಾಡಿದ್ದಾರೆ ಅಂತ ಹೇಳಿ ಆಮೇಲೆ ಅವಳು ಮಾತಾಡ್ದಾಗ ಗೊತ್ತಾಯ್ತು ನಾನು ಸುಮ್ಮನಾಗ್ಬಿಟ್ನಪ್ಪ ಬಾಯಿ ಮುಚ್ಕೊಂಡು ಮುಂದಕ್ಕೇನು ಮಾತಾಡೋದಕ್ಕೆ ಹೋಗಲಿಲ್ಲ ನಾನು ಮಾತಾಡಕಣಮ್ಮ ಅವಳ್ತಾಗ ಬಂದಿದ್ಲಲ್ಲ ಅವಳ್ತಾಗೆ ಅಲ್ಗೂ ಅನುಮಾನ ಇತ್ತು ನೀವು ಒಂದಿಟ್ಟಿಂದ ಮುಂದೆ ಏನು ನೋಡಲಿಲ್ಲ ಯೋಚನೆ ಮಾಡಲಿಲ್ಲ ಏನಿಲ್ಲ ಸುಮ್ಮನೆ ಕಟ್ಗೆ ಬಂದುಬಿಟ್ರಿ ಇವಳು ಹೇಳ್ದಂಗೆ ಅದಕ್ಕೆ ಮತ್ತೆ ಅರ್ಜೆಂಟ್ನಾಗೆ ಹೊಲ ಮಾರಿಸಿದ್ದು ಇವಳೇನೆ ಎಲ್ಲ ಹೆಣ್ಣು ನೋಡಿ ಮದುವೆ ಆಗಂಗೆ ಮಾಡಿದ್ದು ಇವಳೇನೆ ಎಲ್ಲ ಒಡವೆ ಮಾಡ್ಸಂಗೆ ಮಾಡಿದ್ದು ಇವಳೇನೆ ಎಷ್ಟರ ಮಟ್ಟಿಗೆ ಇರಬೇಡ ನೋಡು ಅವಳನ್ನ ಕರ್ಕೊಂಬಂದು ಎಲ್ಲ ಹೆಂಗೆ ಮಾಡಿಸಿದ್ಲು ನೋಡಮ್ಮ ಹಿಂಗೆ ಮಾಡ್ಬೇಕಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ಲು ಏನೋ ಇವಳು ನೆಟ್ ಸಮಾಧಾನದಾಗೆ ಮಾಡಲಿಲ್ಲ ಕೆಲಸನ ಇವಳು ಕುಣಿಸ್ಬಿಟ್ಲು ಅವಳು ಕುಣಿದ್ಬಿಟ್ಲು ನಾನು ಹಾಕ್ತೀನಿ ತಾಳ ಕುಣಿ ಅಂತ ಹೇಳಿ ಇವಳು ಹಾಕಿದ್ಲು ಇವಳು ಕುಣಿದ್ಬಿಟ್ಲು ನನಗೆ ಕುಣಿದಿದ್ಕೆ ಇವಾಗ ಯಾರ ಕಾಲು ನೋವಾಗಿದ್ದೆ ನಿನ್ನ ಕಾಲೇ ಕಣೆ ನೋವಾಗಿದ್ದು ನೀನು ಕುಣಿದಿದ್ಕೆ ನಿನ್ನ ಕಾಲೇ ನೋವಾಗಿದ್ದು ಅವಳು ಹೇಳ್ದಂಗೆ ಕೇಳಿಬಿಟ್ಟಲ್ಲ ಇವಾಗ ನೋಡಿ ಎಲ್ಲ ಓತು ಹಾಳಾಗಿ ಓತು ಈಗ ಅನುಭವಿಸು ನಿನ್ನ ತಂಗಿ ಕರ್ಕೊಂಬಂದು ಮನೆಯಾಗಿ ಇಕ್ಕೊಂಡಿದ್ಕೆ ಇವಾಗ ಅನುಭವಿಸಿ ಬಾರಿ ಇವಾಗ ಎಲ್ಲರ ತಗೊಂಡು ನನ್ನ ಉಳಿಸ್ತಾ ಇದೆಯಲ್ಲ ನೀನು ಬಂದು ಸೇರ್ಕೊಂಡಿದ್ದಕ್ಕೆ ಬಾ ಫಸ್ಟ್ ಆಚೆಗೆ ಹೋಗ್ಬಾ ನಮ್ಮ ಮನೆಯಾಗ ಒಂದು ಕ್ಷಣನೇ ಇರಬೇಡ ಬಾರಿ ಬಾ ಫಸ್ಟ್ ಆಚೆಗೆ ಹೋಗ್ಬಾ ನೀನು ನಾನು ಹೇಳೋದು ಕೇಳು ನೀನು ಹೇಳೋದು ಯಾತಕ್ಕೆ ಕೇಳಂಗೂ ಇಲ್ಲ ಸಾಕು ನೀನು ಮಾಡಿರೋದು ಸರಿಯಾಗಿ ಮಾಡ್ದಲ್ಲ ಬಾ ಫಸ್ಟ್ ಆಚೆಗೆ ಹೋಗ್ಬಾರಿ ಬಾ ಫಸ್ಟ್ ಈ ಮನೆ ಬಿಟ್ಟು ಆಚೆಗೆ ಹೋಗ್ಬಾ ನೀನು ಇವಾಗ ನಾನು ಬಾಯಿ ಮುಚ್ಕೊಂಡು ಸುಮ್ಮನಾಗಂಗಾಯ್ತು ಇವಾಗ ಈ ಕೆಲಸ ಮಾಡಿರೋದು ಇವಳಂತ ಇವಾಗ ಗೊತ್ತಾಯಿತು ಪಾಪ ಇವಳು ಚೆನ್ನಾಗಿ ಇಟ್ಕೊಂಡು ತಂಗಿಗೆ ಚೆನ್ನಾಗಿ ಹೊಡಿತಾ ಇದ್ದಾಳೆ ಇವಳು ಮಾಡಿರೋ ಕೆಲಸ ನಾನಂತೂ ಪಾಪ ಅವ್ರನ್ನಂತ ಇದ್ದೆ ಇವಾಗ ನನಗೆ ಗೊತ್ತಾಯಿತು ತುಂಬ ಬೇಜಾರಾಯಿತು ನನಗಂತೂ ನೋಡ್ತಾ ಇರಿ ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.